ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನೀವು ಬಾಡಿಗೆದಾರರ ನಿಮ್ಮ ಲ್ಯಾಂಡ್ ಮಾಲೀಕರು ಅಥವಾ ಮನೆ ಮಾಲೀಕರು ನಿಮಗೆ ಸತಾಯಿಸ್ತಾ ಇದ್ದಾರಾ, ತೊಂದರೆ ಕೊಡ್ತಾ ಇದ್ದಾರಾ? ನಿಮಗೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಥವಾ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ ಯಾವ ರೈಟ್ಸ್ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಒಂದು ಥಿಂಗ್ ನೀವು ಎನ್ಶೋರ್ ಮಾಡಿ, ಯಾವಾಗಲೂ ಒಂದು ಮನೇನ ಬಾಡಿಗೆಗೆ ತೊಗೊತಾ ಇದ್ದೀರಾ ಅಥವಾ ಲೀಸಿಗೆ ತೊಗೊತಿದ್ದೀರಾ ಅಂದರೆ ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ನ ಯಾವತ್ತೂ ಮಾಡಿಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಏನು ಅಗ್ರಿಮೆಂಟ್ ಇದೆಯೋ ಅದನ್ನು ನೀವು ನೀಟಾಗಿ ಓದಿ, ಏನಿದೆ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಡ್ರಾಫ್ಟ್ ಇದೆ ಎಲ್ಲರೂ ಕಟ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಸೈನ್ ಅಂತ ಮಾತ್ರ ಹಾಕೋಕೆ ಹೋಗ್ಬೇಡಿ. ಒಂದು ಸತಿ ಓದಿ, 5 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ನಿಮಗೆ. ಓದಿ ಆಮೇಲೆ ನಿಮ್ಮ ಸಿಗ್ನೇಚರ್ನ ಮಾಡಿ, ಅದ್ರಲ್ಲಿ ಏನೇನು ಕ್ಲಾಸಸ್ ಇದೆ ಅರ್ಥ ಮಾಡಿಕೊಂಡು ಸಿಗ್ನೇಚರ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದೇನು, ನೀವು ನೀಟಾಗಿ ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ, ನೀವು 11 ಮಂತ್ಸ್ ಪೀರಿಯಡ್ಗೆ ಮನೇಲಿ ಇರ್ತಿದ್ದೀರಾ ಅಂದರೆ ಆ ರೆಂಟ್ ಅಗ್ರಿಮೆಂಟ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. 12 ಮಂತ್ಸ್ ಅಥವಾ 11 ಮಂತ್ಸ್ 12 ಮಂತ್ಸ್ ಆದಮೇಲೆ 1 ಇಯರ್ ಪೀರಿಯಡ್ ಕಾಲಾವಕಾಶ ಮೇಲೆ ನೀವೇನಾದರೂ ಇರೋಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊತಿದ್ದೀರಾ ಅಂದರೆ ಅದನ್ನು ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ನಿಮ್ಮ ಮಾಲೀಕರ ಹತ್ರ ನೀವು ಹೇಳಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನಂದರೆ, ನಿಮ್ಮ ಮನೆಗೆ ನೀವು ಒಂದ್ಸತಿ ಬಾಡಿಗೆಗೆ ಇರೋಕ್ಕೆ ಬಂದಾಗ ನೀವು ಆ ಮನೆ ಪೊಸೆಷನ್ ನಿಮಗೆ ಬರುತ್ತೆ. ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್ಗೆ ಯಾವತ್ತೂ ಹಕ್ಕಿರಲ್ಲ. ಯಾವಾಗ ಬೇಕಾದರೆ ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡೋಕ್ಕಂತೂ ಮಾತ್ರ ಅವ್ರಿಗೆ ಯಾವುದು ಹಕ್ಕಿರಲ್ಲ. ಅವರು ಇನ್ ಕೇಸ್ ಇನ್ಸ್ಪೆಕ್ಟ್ ಮಾಡಬೇಕು, ಇನ್ಸ್ಪೆಕ್ಷನ್ ಅಂದರೆ ಚೆಕ್ ಮಾಡಬೇಕು, ನೀವು ಮನೇನ ಹೇಗೆ ಇಟ್ಕೊಂಡಿದ್ದೀರಾ, ಸರಿಯಾಗಿ ಇಟ್ಕೊಂಡಿದ್ದೀರಾ, ಕೊಟ್ಟಿರೋ ಪರ್ಪಸಸ್ಗೆ ಹೊರತಾಗಿ ನೀವು ಮನೇನ ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ತೀರಾ, ಅವ್ರಿಗೆ ಬಂದು ಚೆಕ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇದೆ. ಇಟ್ ಇಸ್ ದೇರ್ ರೈಟ್ ಟು ಡೂ ಇಟ್. ಬಟ್ ಅವ್ರು ಇದನ್ನು ಹೇಗೆ ಮಾಡಬೇಕು, ನಿಮ್ಗೆ ಒಂದು ನೋಟಿಸ್ ಕೊಡಬೇಕು. ನೋಟಿಸ್ ಅಂದರೆ ಲೀಗಲ್ ನೋಟಿಸ್ ಅಲ್ಲ, ಒಂದು ಇಂಟಿಮೇಷನ್ ವಾಟ್ಸ್ಆ್ಯಪ್ ಮೂಲಕನೋ ಅಥವಾ ಇಮೇಲ್ ಮೂಲಕ ಅಥವಾ ನಾರ್ಮಲ್ ಮೆಸೇಜ್ ಮೂಲಕ ಕೂಡ ಅವ್ರು ನಿಮ್ಗೆ ಹೇಳ್ಬೋದು, ಈ ಟೈಮು ಈ ಪೀರಿಯಡಲ್ಲಿ ನಾವು ಬಂದು ನಿಮ್ಮ ಮನೇನ ಇನ್ಸ್ಪೆಕ್ಟ್ ಮಾಡ್ತೀವಿ ಅಂತ ಅವರು ನಿಮಗೆ ಒಂದು ಇಂಟಿಮೇಷನ್ ಕಳಿಸ್ ಮೇಲೇ ಅವ್ರು ನಿಮ್ಮ ಮನೆಗೆ ಬಂದು ಇನ್ಸ್ಪೆಕ್ಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೆಕೆಂಡ್ ಥಿಂಗ್, ನಿಮಗೆ ಒಂದು ಫುಲ್ ಅಮ್ಯುನಿಟೀಸ್, ಬೇಸಿಕ್ ಅಮ್ಯುನಿಟೀಸ್ ಇರೋ ಮನೇನ ಕೊಡೋದು ಇಟ್ ಈಸ್ ದಿಯರ್ ಡ್ಯೂಟಿ. ಬೇಸಿಕ್ ಅಮ್ಯುನಿಟೀಸ್ ಅಂದರೆ ಏನು? ಇರೋಕ್ಕೆ ಸರಿ ಇರುವಂತಹ ಮನೆ, ಅದರಲ್ಲಿ ಸರಿ ಗೋಡೆಗಳು ಸರಿಗಿರಬೇಕು, ವಿತೌಟ್ ವಾಟರ್ ಲೀಕೇಜ್ ಇರಬೇಕು ಮನೆ, ಮತ್ತು ಕರೆಂಟ್ ಸಪ್ಲೈ ಕರೆಕ್ಟಾಗಿರಬೇಕು, ವಾಟರ್ ಸಪ್ಲೈ ಇರಬೇಕು, ಸಿವೇಜ್ ಸ್ಯಾನಿಟೇಷನ್ ಫೆಸಿಲಿಟೀಸ್ ಏನಿದೆ ಅದು ಸರಿಯಾಗಿ ಕೊಡೋದು ಅವ್ರದ್ದು ಜವಾಬ್ದಾರಿ. ಅದು ಸರಿಗಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಇಟ್ ಅಪ್ ವಿತ್ ದೆಮ್, ಅಂದರೆ ನೀವು ಅವ್ರಿಗೆ ಹೇಳಿ ಅದನ್ನು ಸರಿ ಪಡ್ಸೋಕ್ಕೆ ನೀವು ಅವ್ರನ್ನ ಕೇಳಬೇಕು. ಆ್ಯಂಡ್ ಅದು ಅವ್ರ ಕರ್ತವ್ಯ, ಮಾಡಿಸ್ಕೊಡೋದು ಅವ್ರ ಕರ್ತವ್ಯ ಅದು. ಆ್ಯಂಡ್ ಇನ್ನೊಂದು, ಏನಾದರೂ ಡಿಸ್ಪ್ಯೂಟ್ ಆಯಿತು ಅಂತ ಹೇಳಿ ನಿಮ್ಮ ಮಧ್ಯ ಮತ್ತು ಲ್ಯಾಂಡ್ ಲಾರ್ಡ್ಸ್ ಮಧ್ಯ ಏನಾದರೂ ಡಿಸ್ಪ್ಯೂಟ್ ಆಯಿತು, ಲ್ಯಾಂಡ್ ಲಾರ್ಡ್ ಅಂದರೆ ಮನೆ ಮಾಲೀಕರು ಮತ್ತು ನಿಮ್ಮ ಮಧ್ಯ ಏನಾದರೂ ಡಿಸ್ಟರ್ಬೆನ್ಸ್ ಆಯಿತು ಆ್ಯಂಡ್ ಪ್ರಾಬ್ಲಮ್ ಆಗಿ ಏನಾದರೂ ಕೋರ್ಟ್ ಕೇಸ್ ಆಯಿತು ಅಂತ ಹೇಳ್ಕೊಳ್ಳಿ, ಆವಾಗ ಕೂಡ ಅವ್ರಿಗೆ ಯಾವ ಪವರ್ಸ್ ಇರಲ್ಲ ನಿಮಗೆ ಕರೆಂಟ್ ಕಟ್ ಮಾಡೋಕ್ಕೆ, ಇಲ್ಲ ವಾಟರ್ ಸಪ್ಲೈ ಕಟ್ ಮಾಡೋಕ್ಕೆ, ಇಲ್ಲ ಸಿವೇಜ್ ಫೆಸಿಲಿಟೀಸ್ ಕೊಡದೇ ಇರೋ ಅಂತಹ ಯಾವುದೇ ಅಧಿಕಾರ ಅವ್ರಿಗೆ ಇಲ್ಲ. ಈ ಥರ ಮಾಡಿಸ್ಬೇಕಂದ್ರೂ ಅವ್ರಿಗೆ ಕೋರ್ಟಿಂದ ಡೈರೆಕ್ಟಾಗಿ ಬರೆದಿರುವಂತಹ ಆರ್ಡರ್ಸ್ ಬೇಕು. ಆವಾಗ ಮಾತ್ರ ಅವ್ರಿಗೆ ಈ ಥರ ಮಾಡೋಕ್ಕೆ ಅವಕಾಶ ಇದೆ. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ರೆಂಟ್ ಕಟ್ಟೋದು ನಿಮ್ಮ ಜವಾಬ್ದಾರಿ. ರೆಂಟ್ನ ನೀವು ಸರಿಯಾಗಿ ಕಟ್ಕೊಂಡು ಬರ್ತಾ ಇದ್ದೀರಾ ಆ್ಯಂಡ್ ನೀವೇನು ಡಿಸ್ಟರ್ಬ್ ಮಾಡ್ತೀರಾ, ಸುಮ್ಮನೆ ಬಂದು ಈ ಓನರ್ಸ್ ಬಂದು ಮನೆ ಖಾಲಿ ಮಾಡಿ, ಆ ರೆಂಟಲ್ ಅಗ್ರಿಮೆಂಟ್ ಇನ್ನೂ ಇತ್ತು, ಆ ಪೀರಿಯಡ್ ಮುಗದೆ ನಿಮಗೆ ಮನೆಯಿಂದ ಹೊರಗೆ ಆಗ್ತಾ ಇದ್ದಾರೆ, ಇಲ್ಲ ಖಾಲಿ ಮಾಡಿ ಅಂತ ಸತಾಯಿಸ್ತಾ ಇರುವಾಗ ನೀವು ಸಿವಿಲ್ ಕೋರ್ಟಿಗೆ ಹೋಗಿ ಒಂದು ಇಂಜಂಕ್ಷನ್ ಸೂಟ್ನ ಫೈಲ್ ಮಾಡಬಹುದು. ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ, ಆ ಇಂಜಂಕ್ಷನ್ ಸೂಟ್ ಇಟ್ ಕ್ಯಾನ್ ಓನ್ಲಿ ಬಿ ಗ್ರ್ಯಾಂಟೆಡ್ ವೆನ್ ನೀವು ರೆಂಟ್ ಸರಿ ಕಟ್ತಾ ಇದ್ದೀರಾ ಆ್ಯಂಡ್ ಏನು ಡಿಸ್ಟರ್ಬೆನ್ಸ್ ಮಾಡ್ದಿರಾ, ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಏನಿದೆ ಅದೆಲ್ಲ ಸರಿಯಾಗಿ ಕಟ್ಕೊಂಡು ಬರ್ತಾ ಇದ್ರೂ ಕೂಡ ನಿಮ್ಮ ಮಾಲೀಕರು ನಿಮ್ಗೆ ತೊಂದರೆ ಮಾಡ್ತಾ ಇದ್ದರೆ ನೀವು ಸಿವಿಲ್ ಕೋರ್ಟ್ ಹೋಗಿ ಇಂಜಂಕ್ಷನ್ ಆರ್ಡರ್ನ ತೊಗೊಂಡು ಬರ್ಬೋದು. ಇಂಜಂಕ್ಷನ್ ಆರ್ಡರ್ ಅಂದರೆ ಏನು? ಜನರಲ್ ಲ್ಯಾಂಗ್ವೇಜಲ್ಲಿ ನಾವು ಅದನ್ನು ಸ್ಟೇ ಅಂತ ಕರಿತೀವಿ. ಅಂದರೆ ನೀವು ನಮ್ಮ ಹತ್ರ ನಮ್ಮ ಪೀಸ್ಫುಲ್ ಪೊಸೆಷನ್ನ ನೀವು ಡಿಸ್ಟರ್ಬ್ ಮಾಡಬೇಡಿ, ನಾವು ಏನಿದೆ ಕಟ್ಕೊಂಡು ಹೋಗ್ತೀವಿ, ಈ ಪೀರಿಯಡ್ ಆದಮೇಲೆ ನಾವು ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಒಂದು ಆರ್ಡರ್ಸ್ ತೊಗೊಂಡು ಬರಬೇಕು. ನೀವು ಕೋರ್ಟ್ ಆದೇಶ ಮಾಡುತ್ತೆ, ನೀವು ಇಲ್ಲಿ ಇಂಟರ್ಫಿಯರ್ ಆಗಬೇಡಿ, ಅವ್ರು ಆರಾಮಾಗಿದ್ದಾರೆ, ನೀವು ತೊಂದರೆ ಕೊಡಬಾರ್ದು ಅಂತ ಹೇಳಿ ಓನರ್ಸ್ಗೆ ಒಂದು ಡೈರೆಕ್ಷನ್ ಕೊಡ್ತಾರೆ. ಸೊ ಇದು ನಿಮ್ಗಿರುವಂತಹ ರೈಟ್. ಬಟ್ ಈ ರೈಟ್ ನಿಮ್ಗೆ ಬೇಕಂದ್ರೂ ನೀವು ಸರಿಯಾಗಿ ರೆಂಟ್ನ ಕಟ್ಟಬೇಕು. ಆ್ಯಂಡ್ ಇನ್ನೊಂದು ನೆನಪಿರಲಿ, ಯಾವುದೇ ಕಾರಣಕ್ಕಾಗ್ಲಿನೂ ಪೊಲೀಸ್ ಅವ್ರನ್ನ ಕರೆದು ಲ್ಯಾಂಡ್ ಲಾರ್ಡ್ಸ್ ನಿಮಗೆ ಮನೆ ಖಾಲಿ ಮಾಡೋಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಇನ್ ಕೇಸ್ ಪೊಲೀಸ್ ಅವ್ರು ಬಂದು ನಿಮಗೆ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು ನೀವು ಅವ್ರನ್ನ ಮರ್ಯಾದೆಯಿಂದ ಹೇಳಿ ಕಳಿಸಿ. ಏನಂತ, ಇದು ಸಿವಿಲ್ ಮ್ಯಾಟರ್, ನಿಮ್ಗೆ ಈ ಜುಡಿಸ್ಟಿಕ್ಷನ್ಗೆ ಬರಲ್ಲ, ನಾವು ಸಿವಿಲ್ ಕೋರ್ಟಿಗೆ ಹೋಗಿ ಏನು ಮ್ಯಾಟ್ರ್ ಇದೆ ನಾವು ಸಾಲ್ವ್ ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು. ಸೊ ನಿಮಗೆ ಈ ಪ್ರೊಟೆಕ್ಷನ್ ಸಿಗ್ತಾ ಇರೋದು ಅಂಡರ್ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಆ್ಯಂಡ್ ಕರ್ನಾಟಕ ರೆಂಟ್ ಆ್ಯಕ್ಟ್.
ಸೊ ಈ ಪ್ರೊಟೆಕ್ಷನ್ ನೀವು ಅವೈಲ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಡ್ಯೂಟಿನ ನೀವು ಸರಿ ಮಾಡಬೇಕು. ಏನು ರೆಂಟ್ ಕಟ್ಟೋದು ನಿಮ್ಮ ಡ್ಯೂಟಿ, ಆ್ಯಂಡ್ ಏನು ಡಿಸ್ಟರ್ಬೆನ್ಸ್ ಇರ್ದಿರಾ ನೀವು ನಿಮ್ಮದು ಡ್ಯೂಟಿನ ಕರೆಕ್ಟಾಗಿ ಮಾಡ್ಕೊಂಡಾಗ ಹೋದರೆ ನಿಮಗೆ ರೆಂಟ್ ಪೀರಿಯಡ್ ಇರೋ ತನಕ ಯಾವುದೇ ಮಾಲೀಕರಿಗೂ ನಿಮಗೆ ಮನೆಯಿಂದ ಹೊರಗೆ ಹಾಕೋಕ್ಕೆ ಅವಕಾಶ ಇಲ್ಲ. ಇದೇ ಆಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.